ಪಾಪು ಹೊಟ್ಟೆಸ್ತಂತ ಏನು ಮಾಡೋಣ? ಚಪಾತಿ ಬೇಕಾ? ಹೆಸರು ಕಾಳು ಪಲ್ಯ ಚಪಾತಿ ಮಾಡಲಿ? ನಮಸ್ಕಾರ ರೀ ಎಲ್ಲರಿಗೂ. ನಾನಿವತ್ತು ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಹೆಸರು ಕಾಳು ಪಲ್ಯನ ಮಾಡತ್ತೇನೆ ರೀ. ಇದನ್ನು ಮಾಡೋಕೆ 1 ಕಪ್ ಆಗುವಷ್ಟು ಹೆಸರು ಕಾಳನ್ನ ಒಂದು ಸ್ವಲ್ಪ ತೊಳ್ಕೊಬೇಕ್ರಿ. ನಾನಿಲ್ಲೇ ಒಂದು 2-3 ಸತಿ ತೊಳ್ಕೊಂಡೇನಿ. ಈ ಹೆಸರು ಕಾಳು ಪಲ್ಯನ ನಾವು ಚಪಾತಿ, ರೊಟ್ಟಿ, ರೈಸ್ ಜೊತೆನೂ ತಿನ್ಬೋದು ರೀ. ಹೆಸರು ಕಾಳು ತೊಳ್ಕೊಂಡ್ಮೇಲೆ ಕಾಳು ಕುದಿಯೋಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ಕುಕ್ಕರ್ ಬಾಯಿನ ಹಾಕಿ ಇಲ್ಲಿ ನಾನು 3 ಸಿಟಿ ಹೊಡೆಸ್ಕೊಂಡೇನಿ ರೀ. ಹೆಸರು ಕಾಳನ್ನ ಫುಲ್ ಸಾಫ್ಟಾಗಿ ಕುದೀಲಿ ಅಂಥೇಳಿ. ನಿಮಗೆ ಇನ್ನೊಂದು ಸ್ವಲ್ಪ ಕಮ್ಮಿ ಕುದಿಬೇಕಂದ್ರೆ ಸ್ವಲ್ಪ ಕಾಳುಗತೆ ಇರಬೇಕಂದ್ರೆ 2 ಸಿಟಿ ಹೊಡೆಸ್ಕೊರಿ. ನಾನಿಲ್ಲಿ ಹಣ್ಣಗೆ ಕುದಿಬೇಕಂಥೇಳಿ 3 ಸಿಟಿ ಹೊಡೆಸ್ಕೊಂಡೇನಿ. ಹೆಸರು ಕಾಳಂತೂ ಕುದ್ದೈತ್ರಿ. ಈಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಇಲ್ಲ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಎಲ್ಲ ಕಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಸಾಸಿವೆ, 5ರಿಂದ 6 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಗೆ ಹುರ್ಕೋಬೇಕ್ರಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಒಂದು ಉಳ್ಳಾಗಡ್ಡಿ ಹಾಕಿದ ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಬೇಕ್ರಿ. ಅಲ್ಲಿ ಮಟ್ಟ ನಾವು ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡೇನಿ ರೀ. ದೊಡ್ಡದಿದ್ರೆ ಅರ್ಧ ಹಾಕೋರಿ, ಮೀಡಿಯಮ್ ಸೈಜ್ ಇದ್ರೆ 1 ಟೊಮೆಟೊ ಹಾಕೋರಿ ನಡಿತೈತಿ. ಈಗ ಹಣ್ಣಾಗಿ ಕುದ್ದಿದ್ದು ಹೆಸರು ಕಾಳನ್ನ ಹಾಕೋಬೇಕ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ, 2 ಟೇಬಲ್ ಸ್ಪೂನ್ ಗುರೇಳ್ ಪುಡಿ, ಇದನ್ನೆಲ್ಲ ಹಾಕಿ ಒಂದ್ಸಲ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಹೆಸರು ಕಾಳು ಒಳಗೆ ಜಾಸ್ತಿ ನೀರು ಇರಲಿಲ್ಲ ರೀ, ಅದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡೀನಿ. ಜಾಸ್ತಿ ಹಾಕ್ಕೊಂಡಿಲ್ಲ ರೀ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದ್ರದ್ದು ಒಂದ್ಸಲ ಟೇಸ್ಟ್ ನೋಡ್ಕೋತೀನಿ. ಉಪ್ಪು ಏನಾರ ಕಮ್ಮಿ ಅನಿಸಿದರೆ ಇವಾಗ ಉಪ್ಪನ್ನ ಹಾಕೋಬೋದ್ರಿ ನೀವು. ಒಂದು 2-3 ಕುದಿ ಕುದಿಸ್ಕೊಂಡ್ಮೇಲೆ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆಂದಂಗೆ ಮಿಕ್ಸ್ ಮಾಡಿದ್ರೆ ಹೆಸರು ಕಾಳು ಪಲ್ಯ ರೆಡಿ ಆಗ್ತೈತ್ರಿ. ನೀವು ಈ ಹೆಸರು ಕಾಳು ಪಲ್ಯನ ಟ್ರೈ ಮಾಡಿ ನೋಡ್ರಿ, ಮಸ್ತ್ ಆಗ್ತೈತಿ. ಇದ್ರ ಜೊತೆಗೆ ನಾನು ಚಪಾತಿನ ಮಾಡ್ಕೊಂಡಿದ್ದೆ ರೀ. ಚಪಾತಿನೂ ಫುಲ್ ಸಾಫ್ಟಾಗಿ ಬಂದಿದ್ವು. ಈ ಚಪಾತಿ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಚಪಾತಿ ರೆಸಿಪಿನ ಹಾಕ್ತೀನಿ. ನೋಡ್ಬೋದಿಲ್ಲ, ಚಪಾತಿ ಎಲ್ಲ ಉಬ್ಬಿ ಫುಲ್ ಸಾಫ್ಟಾಗಿ ಬಂದಾವ್ರಿ. ಉಬ್ಬಿ ಮತ್ತು ಪದರಾಗಿ ಬಂದವು. ಚಪಾತಿ ಮತ್ತು ಹೆಸರು ಕಾಳು ಪಲ್ಯ ಒಂದ್ಸಲ ಟ್ರೈ ಮಾಡಿರಿ, ಭಾರಿ ಮಸ್ತ್ ಅನ್ನಿಸ್ತೈತಿ. ಈಗ ಅರ್ಶಿನ ಪ್ಲೇಟ್ನೂ ರೆಡಿ ಆಗತ್ತೈತ್ರಿ. ಚಪಾತಿ ಮತ್ತು ಹೆಸರು ಕಾಳು ಪಲ್ಯ, ಅದ್ರ ಜೊತೆಗೆ ಒಂದಿಷ್ಟು ಸೌತೆಕಾಯಿ ಇತ್ತು ರೀ, ಅದನ್ನು ಕಟ್ ಮಾಡಿ ಕೊಟ್ಟಿದ್ದೆ. ಪ್ಲೇಟ್ ಅಂತೂ ರೆಡಿ ಆತ್ರಿ. ಈಗ ಅರ್ಶುಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೇನೆ ರೀ. ಅಮ್ಮ ಟೇಸ್ಟ್ ಹೆಂಗಾಗೈತೆ ಅಂತ ಹೇಳ್ತಾನೆ ನೋಡ್ರಿ. ಅರ್ಶು, ಹೆಸರು ಕಾಳು ಪಲ್ಯ ಚಪಾತಿ ರೆಡಿ. ಏನಷ್ಟು ಚಲೋ ಆಗೈತಿ? ಹೆಂಗಾಗೈತಿ ಪಲ್ಯ ಮತ್ತು ಚಪಾತಿ? ಮಸ್ತಾಗೈತಿ. ತಿಂತಿ? ಅಷ್ಟು ಖಾಲಿ ಮಾಡ್ತಿ? ಹಾಂ, ಪಟ್ ಖಾಲಿ ಮಾಡಂಗಂದ್ರೆ